ಹೆಲೋ ಎವ್ರಿವಾನ್ ದ ಡ್ರೀಮ್ ಡೈರೀಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದಷ್ಟು ಜಾಬ್ ವೇಕೆನ್ಸೀಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈ ಎಲ್ಲ ಜಾಬ್ಸ್ ಬಂದು ಇಂಟರ್ನ್ಶಿಪ್ ಜಾಬ್ಸ್ ಆಗಿರುತ್ತೆ. ಇಲ್ಲಿ ನಿಮಗೆ ಪಾರ್ಟ್ ಟೈಮ್ ಆ್ಯಂಡ್ ಫುಲ್ ಟೈಮ್ ಜಾಬ್ಸ್ ಎರಡೂ ಅವೈಲೇಬಲ್ ಇರುತ್ತೆ. ನಿಮಗೆ ಟೈಪಿಂಗ್ ರಿಲೇಟೆಡ್ ಜಾಬ್ಸ್ ಅಥವಾ ಡೇಟಾ ಎಂಟ್ರಿ ರಿಲೇಟೆಡ್ ಜಾಬ್ಸ್ ಬೇಕಿದ್ರೆ ಅಥವಾ ಟೀಚಿಂಗ್ ರಿಲೇಟೆಡ್ ಜಾಬ್ಸ್ ಬೇಕಿದ್ರೆ ಈ ಎಲ್ಲ ಥರದ ಆನ್ಲೈನ್ ಜಾಬ್ಸ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್ ಇದೆ. ಓಕೆ, ನಾನು ಹೇಳ್ತಿದ್ದ ಪ್ಲ್ಯಾಟ್ಫಾರ್ಮ್ ಬಂದು ಒಂದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್. ಇಲ್ಲಿ ನಿಮಗೆ 100% ಜೆನ್ಯೂನ್ ಜಾಬ್ಸ್ ಸಿಗುತ್ತೆ ಫ್ರಮ್ ಅ ವೆರಿ ವೆಲ್ ನೋನ್ ರೆಪ್ಯೂಟೆಡ್ ಕಂಪನೀಸ್. ಓಕೆ, ಸೊ ಅದು ಯಾವುದು ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನೀವು ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ನಾನು ಈ ಚಾನಲಲ್ಲಿ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ನ ಕೊಡ್ತೀನಿ ಆ್ಯಂಡ್ ಆನ್ಲೈನ್ ಅರ್ನಿಂಗ್ ವೆಬ್ಸೈಟ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಕನ್ನಡದಲ್ಲಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಫಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಬಂದು ಇದರಲ್ಲಿ ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ಸ್ ಅಥವಾ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ಇಯರ್ ಅಥವಾ ಥರ್ಡ್ ಇಯರ್ ಡಿಗ್ರಿ ಮಾಡ್ತಿದ್ರೆ, ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೂ ಕೂಡ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ತುಂಬಾ ಇದೆ. ನಿಮ್ಮ ಕ್ವಾಲಿಫಿಕೇಷನ್ ಬಂದು 10th ಅಥವಾ 12th ಅಥವಾ ಯಾವುದಾದ್ರೂ ಡಿಗ್ರಿ ಯಾವುದಿದ್ರೂ ನಡೆಯುತ್ತೆ. ಈ ಎಲ್ಲ ಎಜುಕೇಷನ್ ಲೆವೆಲ್ಸ್ಗೂ ಇಲ್ಲಿ ಜಾಬ್ ಇದೆ. ನಾನು ಮೊದಲೇ ಹೇಳಿದಾಗೆ ಇದು ಇಂಟರ್ನ್ಶಿಪ್ ಜಾಬ್ಸ್ ಆಗಿರುತ್ತೆ. 2 months, 3 months, 6 months ಈ ಥರ ಡಿಫ್ರೆಂಟ್ ಟೈಮ್ ಫ್ರೇಮ್ಸ್ದು ಇಂಟರ್ನ್ ಪ್ರೋಗ್ರಾಮ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ. ಬೇಸ್ಡ್ ಆನ್ ದ ವರ್ಕ್ ಸ್ಟೈಫಂಡ್ ನಿಮಗೆ ಕೊಡ್ತಾರೆ. ಓಕೆನಾ, ಲೈಕ್ 5,000 ಆಗಿರ್ಬೋದು, 7,000, 10,000 ಅಪ್ ಟು 12,000 to 15,000 ರೇಂಜ್ ತನಕ ಅಂತೂ ಇಲ್ಲಿ ಸ್ಟೈಫಂಡ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಇಂಟರ್ನ್ಶಿಪ್ ಮುಗಿದ ಮೇಲೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಇವರು. ಶೋ ಆ್ಯಂಡ್ ಶೋ ಕಂಪ್ನಿನಲ್ಲಿ ನೀವು ಈ ಪರ್ಟಿಕ್ಯುಲರ್ ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ಇದೊಂದು ನಿಮಗೆ ಒಂದು ಆ್ಯಡ್ ಆನ್ ಪಾಯಿಂಟ್ ಆಗುತ್ತೆ ನಿಮ್ಮ ರೆಸ್ಯೂಮಿಗೆ. ಸೊ ದಟ್ ನೀವು ಹೊರಗಡೆ ಯಾವುದಾದ್ರೂ ಕಂಪ್ನಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮಗೆ ಇದೊಂದು ಆ್ಯಡ್ ಆನ್ ಪಾಯಿಂಟ್ ಆಗುತ್ತೆ. ಸೊ ದಟ್ ನಿಮಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವಿಂಥ ರೆಪ್ಯೂಟೆಡ್ ಕಂಪನಿನಲ್ಲಿ ನೀವು ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ನಿಮಗೆ ಒಂದು ವ್ಯಾಲ್ಯೂ ಇರುತ್ತೆ, ನಿಮ್ಮ ರೆಸ್ಯೂಮಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಈ ವೆಬ್ಸೈಟ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ವೆಬ್ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು AICTE ಆ್ಯಂಡ್ ಟ್ಯೂಲಿಪ್ ಇವೆರಡೂ ಲೈಕ್ ಕೊಲ್ಯಾಬ್ರೇಟ್ ಆಗಿ ಇದೊಂದು ಗೌರ್ಮೆಂಟ್ ಇಂಟರ್ನ್ಶಿಪ್ ಪ್ಲ್ಯಾಟ್ಫಾರ್ಮ್ನ ಓಪನ್ ಮಾಡಿರೋದು. ಸೊ AICTE ಸ್ಟ್ಯಾಂಡ್ಸ್ ಫಾರ್ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ಟ್ಯೂಲಿಪ್ ಸ್ಟ್ಯಾಂಡ್ಸ್ ಫಾರ್ ದ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಸೊ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ನ ಪ್ರೊವೈಡ್ ಮಾಡೋದಕ್ಕೆ ಅಂತ ಲೋಕಲ್ ಬಾಡೀಸ್ ಎಲ್ಲ ಸೇರಿ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ಗೌರ್ಮೆಂಟ್ ಅಫಿಷಿಯಲ್ ಸೈಟ್. ಸೊ ಎಲ್ಲ ಜೆನ್ಯೂನ್ ವರ್ಕ್ಸ್ ಇರುತ್ತೆ. ಇರೋ ಕಂಪನೀಸ್ ಎಲ್ಲ ವೆಲ್ ರೆಪ್ಯೂಟೆಡ್ ಕಂಪನೀಸ್ ಆಗಿರುತ್ತೆ ಆ್ಯಂಡ್ ಎಲ್ಲ ವೆರಿಫೈಡ್ ಕಂಪನೀಸ್ ಆಗಿರುತ್ತೆ. ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಓಕೆ, ನಾನಿವಾಗ ಈ ವೆಬ್ ಪೇಜಲ್ಲಿ ಇಂಟರ್ನ್ಶಿಪ್ಸ್ನ ಹೇಗೆ ಸರ್ಚ್ ಮಾಡೋದು ಮತ್ತು ಯಾವ್ಯಾವ ಕ್ಯಾಟಗರಿ ಇಂಟರ್ನ್ಶಿಪ್ಸ್ ಅವೈಲೇಬಲ್ ಇದೆ ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದರ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ. ಸೊ ಬೇಸ್ಡ್ ಆನ್ ಯೋರ್ ಲೆವೆಲ್ ಆಫ್ ಎಕ್ಸ್ಪರ್ಟೈಸ್ ಅಥವಾ ಬೇಸ್ಡ್ ಆನ್ ಯೋರ್ ಏರಿಯಾ ಆಫ್ ಎಕ್ಸ್ಪರ್ಟೈಸ್ ನೀವು ಇಲ್ಲಿ ನಿಮ್ಮ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಫಸ್ಟ್ ಥಿಂಗ್ ಬಂದು ಇಲ್ಲಿ ನೋಡ್ಬೋದು ನಿಮಗೆ ಯಾವ ಡೊಮೇನಲ್ಲಿ ನಿಮಗೆ ಕೆಲಸ ಬೇಕು ಅನ್ನೋದನ್ನ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಆ್ಯಂಡ್ ಯಾವ ಸಿಟಿನಲ್ಲಿ ನಿಮಗೆ ಕೆಲಸ ಬೇಕು ಅನ್ನೋದು ಸರ್ಚ್ ಮಾಡ್ಬೋದು. ಬಿಕಾಸ್ ಆಫ್ ಪ್ಯಾಂಡಮಿಕ್ ಮೋಸ್ಟ್ ಆಫ್ ದೆಮ್ ಎಲ್ಲ ಇವಾಗ ಆನ್ಲೈನ್ ಜಾಬ್ಸ್ ಆಗಿರುತ್ತೆ ಅಥವಾ ಆನ್ಲೈನ್ ಇಂಟರ್ನ್ಶಿಪ್ಸ್ ಆಗಿರುತ್ತೆ ಅಂತ ಐ ಎಕ್ಸ್ಪೆಕ್ಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಡೇಟಾ ಎಂಟ್ರಿ ಜಾಬ್ ಬೇಕಿತ್ತಂತಂದರೆ ಇಲ್ಲಿ ಡೇಟಾ ಎಂಟ್ರಿ ಅಂತ ಸರ್ಚ್ ಮಾಡಿ ನಮ್ಮ ಸಿಟಿ ಇಲ್ಲಿ ಬೆಂಗಳೂರು ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಆ ಲಿಸ್ಟ್ ಸಿಗುತ್ತೆ ಯಾವ್ಯಾವ ಡೇಟಾ ಎಂಟ್ರಿ ಜಾಬ್ಸ್ ಅವೈಲೇಬಲ್ ಇದೆ ಅಂತ. ಓಕೆ, ಹಾಗೆ ಇಲ್ಲಿ ಕೆಳಗಡೆ ಬಂತಂದರೆ ನೀವು ಇಲ್ಲಿ ನೋಡ್ಬೋದು ಯಾವ್ಯಾವ ಕ್ಯಾಟಗರಿ ಆಫ್ ಇಂಟರ್ನ್ಶಿಪ್ಸ್ ಇಲ್ಲಿ ಅವೈಲೇಬಲ್ ಇದೆ ಅಂತ. ಟ್ಯೂಲಿಪ್ ಇಂಟರ್ನ್ಶಿಪ್ಸ್ ಇದೆ, ಕಾರ್ಪೊರೇಟ್ ಇಂಟರ್ನ್ಶಿಪ್ಸ್ ಇದೆ, ಇಲ್ಲಿ ವೈಟ್ ಹ್ಯಾಟ್ ಜೂನಿಯರ್ಸ್ ಅವ್ರದ್ದು ಕಡೆಯಿಂದ ಇಂಟರ್ನ್ಶಿಪ್ಸ್ ಇದೆ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅದ್ರ ಕಡೆಯಿಂದ ಇದೆ. ತುಂಬ ಕ್ಯಾಟಗರೀಸ್ ಇದೆ. ನೀವು ಸ್ವಲ್ಪ ಈ ವೆಬ್ ಪೇಜಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಟ್ಯೂಲಿಪ್ ಇಂಟರ್ನ್ಶಿಪ್ಸ್ಗೆ ಅಂತ ಹೋದರೆ ಇಲ್ಲಿ ನೋಡ್ಬೋದು ನೀವು ಇವಾಗ ಮ್ಯಾಚ್ ರಿಸಲ್ಟ್ ಅಂತ ತೋರಿಸುತ್ತೆ. ಆ್ಯಂಡ್ ಬಿಫೋರ್ ದ್ಯಾಟ್ ಇಲ್ಲಿ ನೋಡಿ ನಥಿಂಗ್ ಬಟ್ ಅಥೆಂಟಿಕ್ ಆ್ಯಂಡ್ ವೆರಿಫೈಡ್ ಕಂಪನೀಸ್. ಸೊ ಎಲ್ಲ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಏನೇ ನಿಮಗೆ ತೋರಿಸ್ತಾ ಇದ್ರು ಅದೆಲ್ಲ ವೆರಿಫೈಡ್ ಆಗಿರುತ್ತೆ. ಸೊ ನೋ ನೀಡ್ ಟು ವರಿ, ಗೋ ಅಹೆಡ್ ಆ್ಯಂಡ್ ನೀವು ಇಂಟರ್ನ್ಶಿಪ್ನ ಲೈಕ್ ಅಪ್ಲೈ ಮಾಡಿ ಒಂದು 3 months ಮಿನಿಮಮ್ 3 months ಆದರೂ ನೀವು ಇಂಟರ್ನ್ಶಿಪ್ನ ತೊಗೊಳ್ಳಿ. ಸೊ ದಟ್ ನಿಮ್ಮ ರೆಸ್ಯೂಮಿಗೆ ಒಂದು ಒಳ್ಳೆ ಆ್ಯಡ್ ಆನ್ ಪಾಯಿಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ಸೊ ಇವಾಗ ಇಲ್ಲಿ ನೋಡ್ಬೋದು ನಾನು ಇವಾಗ ಟ್ಯೂಲಿಪ್ ಇದನ್ನು ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ನ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಇಂಟರ್ನ್ ರಿಕ್ವೈರ್ಡ್ ಫಾರ್ ಅ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ಇದ್ರದ್ದು ಮೇನ್ ಡೊಮೈನ್ ಬಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಓಕೆನಾ, ಇದು ಫುಲ್ ಟೈಮ್ ಆಗಿರುತ್ತೆ ಆ್ಯಂಡ್ ಇದು ಛತ್ತೀಸ್ಗಢ ಇರೋದು ಲೊಕೇಶನ್.
ಆ್ಯಂಡ್ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡಬೇಕು. ಆ್ಯಸ್ ಸೂನ್ ಆಸ್ ಯು ಅವ್ರು ನಿಮ್ಮ ರೆಸ್ಯೂಮೆ ಅಥವಾ ನಿಮ್ಮ ಇನ್ಫಾರ್ಮೇಷನ್ ರೆಫರ್ ಮಾಡಿದ ತಕ್ಷಣ ನಿಮಗೆ ಮೇಲ್ ಕಳಿಸ್ತಾರೆ. ಅದಾದ ತಕ್ಷಣವೇ ನೀವು ಜಾಯಿನ್ ಆಗಬೇಕಾಗುತ್ತೆ. ಆ್ಯಂಡ್ ಡ್ಯೂರೇಷನ್ ಬಂದು 3 ಮಂತ್ಸ್ ಇದು ಇಂಟರ್ನ್ಶಿಪ್, 3 ಮಂತ್ಸ್ ಇಂಟರ್ನ್ಶಿಪ್. ಆ್ಯಂಡ್ ನಿಮಗೆ ಸ್ಟೈಫಂಡ್ ಬಂದು 11,690 rupees per month ಕೊಡ್ತಾರೆ. ಆ್ಯಂಡ್ ಆಫ್ಟರ್ 3 ಮಂತ್ಸ್ ಕೂಡ ಇವರು ನಿಮಗೆ ಒಂದು ಸರ್ಟಿಫಿಕೇಟ್ನ ಕೊಡ್ತಾರೆ, ಸೊ ದ್ಯಾಟ್ ನೀವು ಇವ್ರ ಅಂಡರ್ ಈ ಇಂಟರ್ನ್ಶಿಪ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನೀವು ನೋಡ್ಬೇಕಂತ ಅಂದರೆ ಇಲ್ಲಿ ಅಪ್ಲೈ ನೌಗೆ ಅಂತ ಹೋಗ್ಬಿಟ್ಟು ಇಲ್ಲಿ ಚೆಕ್ ಮಾಡಿ. ಅಬೌಟ್ ದ ಪ್ರೋಗ್ರಾಮ್ ಏನಿದು ಅಂತಂದರೆ, ಅನಲೈಸ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸೈಕಲ್, ಪ್ರಿಪೇರ್ ಪ್ರೋಗ್ರೆಸ್ ರಿಪೋರ್ಟ್ ಆಫ್ ದ ಪ್ರಾಜೆಕ್ಟ್, ಸಬ್ಮಿಟ್ ರಿಪೋರ್ಟ್ ರಿಗಾರ್ಡಿಂಗ್ ದ ಕಂಪ್ಲೈನ್ಸ್ ಆಫ್ ಪ್ರಾಜೆಕ್ಟ್ ಟೈಮ್ಲೈನ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಪರ್ಫಾರ್ಮಿಂಗ್ ಸಚ್ ಅದರ್ ಡ್ಯೂಟೀಸ್. ಲೈಕ್ ಬೇಸಿಕ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ ಇರುತ್ತೆ, ಅದ್ರದ್ದು ನೀವೇನು ಮಾಡಬೇಕಂದ್ರೆ ಅವ್ರ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸೈಕಲ್ಸ್ನ ಅನಲೈಸ್ ಮಾಡಿ ರಿಪೋರ್ಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಅವ್ರ ಪ್ರೋಗ್ರೆಸ್ ರಿಪೋರ್ಟ್, ಡೇ ಟು ಡೇ ಪ್ರೋಗ್ರೆಸ್ ರಿಪೋರ್ಟ್ನ ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ನೀವು ಕೆಲಸ ಕಲಿತಾ ಇದ್ದೀರಾ ಅಲ್ಲಿ. ಓಕೆ, ಒಂದು 3 ಮಂತ್ಸಲ್ಲಿ ನೀವು ಒಂದು ಅಷ್ಟೋ ಕೆಲಸ ಕಲ್ತಿರ್ತೀರ. ಸೊ ದಟ್ ನೀವು ಹೊರಗಡೆ ಬೇರೆ ಯಾವುದಾದ್ರೂ ಕಂಪ್ನಿಗೆ ಅಪ್ಲೈ ಮಾಡೋಕ್ಕೆ ಅಂತ ಹೋದರೆ ನಿಮಗೆ ಈಸಿಯಾಗಿ ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಅದೇ ಪರ್ಕ್ಸ್ ಬಂದು, ಇಂಟರ್ನ್ಸ್ ವಿಲ್ ಗೆಟ್ ಅ ಸ್ಟೈಫಂಡ್ ಆಫ್ 11,690 rupees ಆ್ಯಂಡ್ ಅ ಸರ್ಟಿಫಿಕೇಟ್ ಫ್ರಮ್ RSCL ಆಫ್ಟರ್ ದ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಸೊ ಈ ಸರ್ಟಿಫಿಕೇಟ್ ಇಟ್ಕೊಂಡು ನೀವು ಹೊರಗಡೆ ಕೆಲಸನ ತೊಗೊಳ್ಬೋದು. ಓಕೆ. ಆ್ಯಂಡ್ ಹೂ ಕ್ಯಾನ್ ಅಪ್ಲೈ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಅಂದರೆ, MTech ಅಥವಾ ME ಆಗಿರ್ಬೇಕು ಇದಕ್ಕೆ. ಆ್ಯಂಡ್ ಸ್ಪೆಷಲೈಸೇಷನ್ ಫ್ರಮ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಇವರು ಪರ್ಟಿಕ್ಯುಲರ್ ಆಗಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅವರನ್ನೇ ಕೇಳ್ತಾ ಇದ್ದಾರೆ. ಆ್ಯಂಡ್ MTech ಅಥವಾ ME ಮಾಡಿರಬೇಕು ಅಂತ ಇದ್ದಾರೆ. ಆ್ಯಂಡ್ ಆರ್ ಅವೈಲಬಲ್ ಫಾರ್ ದ ಡ್ಯೂರೇಷನ್ ಆಫ್ 3 months ಆ್ಯಂಡ್ ಹ್ಯಾವ್ ರೆಲೆವೆಂಟ್ ಸ್ಕಿಲ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್. ಸೊ ಎಕ್ಸಾಕ್ಟಾಗಿ ಸ್ಕಿಲ್ಸ್ ಏನೂ ಮೆನ್ಷನ್ ಮಾಡಿಲ್ಲ ಇವರು. ಆಬ್ವಿಯಸ್ಲಿ ನೀವು ಅಲ್ಲಿ ಕಲಿಯೋಕ್ಕೆ ಹೋಗ್ತಾ ಇದ್ದೀರಾ. ಆ್ಯಂಡ್ ನಂಬರ್ ಆಫ್ ಓಪನಿಂಗ್ಸ್ ಎಷ್ಟಿದೆ ಅಂತಂದರೆ 3 ಓಪನಿಂಗ್ಸ್ ಇದೆ ಸದ್ಯಕ್ಕೆ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ಗೆ ಹೋಗ್ಬಿಟ್ಟು ಈಗಲೇ ಅಪ್ಲೈ ಮಾಡಿ. ಓಕೆ. ನೆಕ್ಸ್ಟು ಇಲ್ಲಿ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಂತ ಇತ್ತು ಅಂತಂದರೆ ಕಾರ್ಪೊರೇಟ್ ಇಂಟರ್ನ್ಶಿಪ್ಸ್ ಅಂತ ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಹೋದರೆ ನಿಮಗೆ ಇಲ್ಲೂ ಕೂಡ ತುಂಬಾ ಇಂಟರ್ನ್ಶಿಪ್ ಪ್ರೋಗ್ರಾಮ್ಸ್ ಅವೈಲಬಲ್ ಇದೆ. ಲೈಕ್ ಇಂಡಸ್ಟ್ರಿ ಕನೆಕ್ಟ್ ಅಂತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ಟೈಫಂಡ್ ಅವರು ನಲ್ ಹಾಕಿದ್ದಾರೆ, ಮೀನ್ಸ್ ಏನು ಸ್ಟೈಫಂಡ್ ಹಾಕಿಲ್ಲ. ಸೊ ದಟ್ ಮೀನ್ಸ್ ಇವರು ಬೇಸಿಕ್ಲಿ ಈ ಇಂಟರ್ನ್ಶಿಪ್ ಪ್ರೋಗ್ರಾಮ್ಗೆ ಏನು ನಿಮಗೆ ಸ್ಟೈಫಂಡ್ ಪೇ ಮಾಡ್ತಿಲ್ಲ. 8 weeks ಅಂದರೆ 2 months ಡ್ಯೂರೇಷನ್ ಇರುತ್ತೆ ಇದು. ಬಟ್ ನಿಮಗೆ ಅವರು ಆಬ್ವಿಯಸ್ಲಿ ಸರ್ಟಿಫಿಕೇಟ್ನ ಕೊಡ್ತಾರೆ, ಬಟ್ ಸ್ಟೈಫಂಡ್ ಅವ್ರೇನು ಪ್ರೊವೈಡ್ ಮಾಡೋದಿಲ್ಲ ಅಂತ ಅರ್ಥ. ಓಕೆ. ಓಕೆ, ಇಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೂಡೆಂಟ್ಸ್ ಶಾಲ್ ಗೆಟ್ ಅನ್ ಆಪರ್ಚುನಿಟಿ ಟು ಗ್ರ್ಯಾಬ್ ಇಂಟರ್ನ್ಶಿಪ್ ವಿತ್ ಸ್ಟೈಫಂಡ್. ಓಕೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಫಸ್ಟ್ 2 months ನಿಮ್ಮ ಕೈಲಿ ಹಾಗೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಆ್ಯಂಡ್ ಇನ್ ಕೇಸ್ ನೀವೇನಾದ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಇಂಟರ್ನ್ಶಿಪ್ ವಿತ್ ಸ್ಟೈಫಂಡ್ನ ಆಮೇಲೆ ಪ್ರೊವೈಡ್ ಮಾಡ್ತಾರೆ ಅವರು, ಆ ಥರ. ಓಕೆ. ಸೊ ನಂಬರ್ ಆಫ್ ಓಪನಿಂಗ್ 20,000 ಇದೆ. ಕೆಲಸ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತ ಇದಕ್ಕೆ ಜಾಯ್ನ್ ಆಗ್ಬೋದು. ಆ್ಯಂಡ್ ಇದಾದಮೇಲೆ ನಿಮ್ಗೆ ಏನಾದರೂ ಡೇಟಾ ಎಂಟ್ರಿ ಪಾರ್ಟಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಜಸ್ಟ್ ಇಲ್ಲಿ ಟೈಪ್ ಮಾಡಿ ಡೇಟಾ ಎಂಟ್ರಿ ಅಂತ. ಆ್ಯಂಡ್ ಬೇಸ್ಡ್ ಆನ್ ದ್ಯಾಟ್ ಡೊಮೇನ್ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಡೇಟಾ ಎಂಟ್ರಿ ಫಾರ್ ಕೋವಿಡ್ ECE ಅಂತೆ, ತಮಿಳ್ನಾಡುದಲ್ಲಿರೋದು. ಇದು 12 month ಡ್ಯೂರೇಷನ್ ಇದೆ. ಸೊ ಇಟ್ಸ್ ವೆರಿ ಲಾಂಗ್ ಡ್ಯೂರೇಷನ್. ಬಟ್ ಸ್ಟೈಫಂಡ್ ಬಂದು 8,000 rupees ಇದೆ. ಆ್ಯಂಡ್ ಇದೆಲ್ಲ ಫುಲ್ ಟೈಮ್ ಜಾಬ್ಸ್. ಆ್ಯಂಡ್ ನೀವು ಇಲ್ಲಿ ಮೇನ್ ಪೇಜಿಗೆ ಬಂತಂದರೆ ಸ್ವಲ್ಪ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಬೇಸ್ಡ್ ಆನ್ ಯೋರ್ ಸ್ಟೇಟ್, ಬೇಸ್ಡ್ ಆನ್ ಯೋರ್ ಸಿಟಿ ನೀವು ನಿಮ್ಮ ಇಂಟರ್ನ್ಶಿಪ್ ಜಾಬ್ಸ್ನ ಇಲ್ಲಿ ಸರ್ಚ್ ಮಾಡ್ಬೋದು. ಸೊ ನೆಕ್ಸ್ಟು ಇಲ್ಲಿ ನಾನು ವೈಟ್ ಹ್ಯಾಟ್ ಜೂನಿಯರ್ ಇಂಟರ್ನ್ಶಿಪ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕಂಟೆಂಟ್ ರೈಟಿಂಗ್ ಬಗ್ಗೆ ಇದೆ, ಬಟ್ ಇದೆಲ್ಲ ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಡ್ಯೂ ಆಗೋಗಿದೆ. ಹಾಂ, ಇಲ್ಲಿ ನೋಡ್ಬೋದು. ಸೊ ಈ ಮಂತ್ 25th ಒಳಗಡೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇದು ಬಂದು ಯೂಸರ್ ಎಂಗೇಜ್ಮೆಂಟ್ ಅಂತ. ಆ್ಯಂಡ್ ನಿಮ್ಮ ಇಂಟರ್ನ್ಶಿಪ್ ಬಂದು ವರ್ಚುವಲ್ ಇಂಟರ್ನ್ಶಿಪ್ ಆಗಿರುತ್ತೆ. ದಟ್ ಈಸ್ ಆಬ್ವಿಯಸ್ಲಿ ಲೈಕ್ ವರ್ಕ್ ಫ್ರಮ್ ಹೋಮ್. ಆ್ಯಂಡ್ ಇದ್ರ ಡ್ಯೂರೇಷನ್ ಬಂದು 3 months ಇರುತ್ತೆ. ಆ್ಯಂಡ್ ಸ್ಟೈಫಂಡ್ ಬಂದು 12,000 per month ಇರುತ್ತೆ. ವ್ಯೂ ಡೀಟೇಲ್ಸ್ ಮೇಲೆ ಹೋಗ್ಬಿಟ್ಟು ಆ ಪ್ರೋಗ್ರಾಮ್ ಏನಿದೆ ಆ್ಯಂಡ್ ಅವ್ರು ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಮತ್ತು ಎಷ್ಟು ಓಪನಿಂಗ್ಸ್ ಇದೆ. ಸ್ಟೂಡೆಂಟ್ಸ್ ಚೆನ್ನಾಗಿ ಇಲ್ಲಿ ನೋಡ್ಕೊಳ್ಳಿ, ಬಿಕಾಸ್ 2nd year ಆ್ಯಂಡ್ 3rd year ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ಲಿ ಅಪ್ಲೈ ಮಾಡ್ಬೋದು, ಹೂ ಆರ್ ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಎಕ್ಸ್ಪ್ಲೋರ್.
information security streams and are available for duration of 3 months and have relevant skills and interest. ಅವ್ರೇನು ಸ್ಕಿಲ್ಸ್ ಜಾಸ್ತಿ ಮೆನ್ಷನ್ ಮಾಡಿಲ್ಲ, ಸೊ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಎಸ್ಪೆಷಲಿ ಇಂಟರ್ನ್ಶಿಪ್ ಮಾಡೋದಕ್ಕಂತ. ಸೊ ಅಪ್ಲೈ ನಾವು ಅಂತ ಕೊಟ್ಟು ನಿಮ್ಮ ಡೀಟೇಲ್ಸ್ ಅವ್ರು ಕೇಳ್ತಾರೆ, ಆಬ್ವಿಯಸ್ಲಿ ನಿಮ್ಮ ಇಮೇಲ್ ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಮಾಡಬೇಕು. ಇಲ್ಲ ಅಂತ ಅಂದರೆ ನೀವು ಇಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ, ಅದಾದಮೇಲೆ ನಾರ್ಮಲ್ ಲೈಕ್ ರೆಸ್ಯೂಮೆ ಅಪ್ಲೋಡಿಂಗ್ ಪ್ರೊಸೀಜರ್ಸ್ ಇರುತ್ತೆ, ಅದನ್ನೆಲ್ಲ ನೀವು ಮಾಡಿ ನೆಕ್ಸ್ಟ್ ಅವ್ರು ನಿಮಗೆ ಮೇಲ್ ಸೆಂಡ್ ಮಾಡ್ತಾರೆ, ಲೈಕ್ ನೀವು ಸೆಲೆಕ್ಟ್ ಆಗಿದ್ದೀರಾ ಇಂಟರ್ನ್ಶಿಪ್ಗೆ ಇಲ್ವಾ ಅಂತ, ಆ್ಯಂಡ್ ಎಲ್ಲಿರುತ್ತೆ ಹೇಗಿರುತ್ತೆ ಅಂತೆಲ್ಲ ಅವ್ರು ನಿಮಗೆ ಫರ್ದರ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಸೊ ಪ್ಲೀಸ್ ಗೈಸ್, ಇದೊಂದು ಒಳ್ಳೆ ಆಪರ್ಚುನಿಟಿ ಸ್ಟೂಡೆಂಟ್ಸ್ಗೆ ಅಥವಾ ಬೇರೆ ಯಾರಿಗಾದ್ರೂ ತಮ್ಮ ಲೀಜರ್ ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕಂತ ಇದ್ದರೆ. ನೆಕ್ಸ್ಟು ಇಲ್ಲಿ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ನಶಾ ಮುಕ್ತ್ ಭಾರತ್ ಅಭಿಯಾನ್ ಇಂಟರ್ನ್ಶಿಪ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಪಾರ್ಟ್ ಟೈಮ್ ಜಾಬ್ಸ್ ಅವೈಲಬಲ್ ಇದೆ. as you can see here, interns for drug free India, Nasha Mukt Bharat Abhiyan, Ministry of Social Justice and Empowerment ಅಂತ ಇದೆ. ಸೊ ಇದ್ರದ್ದು ಡ್ಯೂರೇಷನ್ ಬಂದು 2 months ಆ್ಯಂಡ್ ಸ್ಟೈಫಂಡ್ ಬಂದು 5,000 per month ಇರುತ್ತೆ, ಆ್ಯಂಡ್ ಇಟ್ ಇಸ್ ಪಾರ್ಟ್ ಟೈಮ್ ಜಾಬ್. ಸೊ ಫರ್ದರ್ ಡೀಟೇಲ್ಸ್ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಒನ್ಸ್ ಯು ಅಪ್ಲೈ ಫಾರ್ ದ್ಯಾಟ್. ಸೊ ಇಲ್ಲಿ ಡೀಟೇಲ್ಸ್ನ ಚೆಕ್ ಮಾಡಿ ನಿಮಗೆ ವ್ಯಾಲಿಡ್ ಅನಿಸಿದ್ರೆ, ನಿಮಗೆ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಬೇಕಂತ ಇದ್ದರೆ ಇದಕ್ಕೆ ಖಂಡಿತ ಅಪ್ಲೈ ಮಾಡ್ಕೋಬೋದು. ಸೊ ಇದಿಷ್ಟು AICTE ಇಂಟರ್ನ್ಶಿಪ್ಸ್ ಬಗ್ಗೆ ಇದ್ದಿದ್ದು ಇನ್ಫಾರ್ಮೇಷನ್. ಪ್ಲೀಸ್ ಈ ವೆಬ್ಸೈಟ್ನ ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೋರ್ ಮಾಡಿ ನೋಡಿ, ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಸಿಗುತ್ತೆ. ಕರೆಕ್ಟಾಗಿ ಆ ಜಾಬ್ ಡಿಸ್ಕ್ರಿಪ್ಷನ್ನ ಓದಿ ಆ್ಯಂಡ್ ದೆನ್ ಅಪ್ಲೈ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನನ್ನ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.